ಕ್ರಾಸಿಂಗ್ ಆಫ್ ಚೆಕ್ಸ್, ಇಲ್ಲಿ ತನಕ ನಾವು ವೆರೈಟೀಸ್ ಆಫ್ ಚೆಕ್ಸ್ ನೋಡಿದ್ವಿ, ಅದರಲ್ಲಿ ಕ್ರಾಸಿಂಗು ನಾ ಹೇಳಿದ್ದೆ. ಬಟ್ ಈ ಕ್ರಾಸಿಂಗ್ ಯಾಕೆ ಮಾಡ್ತಾರೆ ಅಂದರೆ, ಯಾವುದೇ ಕಾರಣಕ್ಕೆ ಲಾಸ್ಟ್ ಆದರೆ ಅಥವಾ ಕಳ್ತನ ಆದರೆ, ಕಳೆದೋದ್ರೆ ಅವಾಗೇನಾಗುತ್ತೆ, ದ ಚೆಕ್ ವಿಲ್ ಬಿ ಮಿಸ್ಯುಟಿಲೈಸ್ಡ್ ವಿತ್ ಸಮ್ ಒನ್ ಎಲ್ಸ್. ಸೊ ಹಂಗಾಗಬಾರ್ದು ಅಂತ ಯಾರಿಗೆ ಕೊಟ್ಟಿರ್ತೀವಿ ಅವರೇ ಹೋಗಿ ಅದನ್ನು ಅವ್ರ ಅಕೌಂಟ್ಗೆ ಹಾಕಬೇಕಾಗುತ್ತೆ. ಸೊ ಕ್ರಾಸಿಂಗ್ ಆಫ್ ಚೆಕ್ಕಲ್ಲಿ ದ ಚೆಕ್ ವಿಲ್ ಬಿ ಗಿವನ್ ಟು ದ ನೇಮ್ ಆಫ್ ದ ಪರ್ಸನ್ ಆ್ಯಂಡ್ ದ ಸೇಮ್ ಪರ್ಸನ್ ಶುಡ್ ಗೋ ಆ್ಯಂಡ್ ಡೆಪಾಸಿಟ್ ಇನ್ ದ ಬ್ಯಾಂಕ್. ಆವಾಗ ಅದನ್ನು ಕ್ರಾಸಿಂಗ್ ಆಫ್ ಚೆಕ್ ಅಂತ ಹೇಳ್ತೀವಿ. ಸೊ ಕ್ರಾಸಿಂಗಲ್ಲಿ 2 ಲೈನ್ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ ಹಾಕೋದನ್ನು ಕ್ರಾಸಿಂಗ್ ಅಂತ ಹೇಳ್ತೀವಿ. ಈ ಕ್ರಾಸಿಂಗ್ ಆಫ್ ಚೆಕ್ ದಿಸ್ ಹ್ಯಾಸ್ ಬಿನ್ ಲೀಗಲೈಸ್ಡ್ ಇನ್ ದ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್ 1881 ಇದು ಲೀಗಲೈಸ್ಡ್ ಆಯಿತು. ಸೊ ಯಾವ್ಯಾವ ಥರ ಹೇಗಿರುತ್ತೆ ಕ್ರಾಸಿಂಗ್ ಚೆಕ್ ನೋಡೋಣ. ಸೊ ಯೂಶ್ವಲಾಗಿ ಇಲ್ಲಿ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ 2 ಲೈನ್ ಹಾಕಿರ್ತಾರೆ ಅಥವಾ 2 ಲೈನ್ ಹಾಕಿ ಅಕೌಂಟ್ ಪೇ ಅಂತ ಬರೆದಿರ್ತಾರೆ. ದಿಸ್ ಇಸ್ ಕಾಲ್ಡ್ ಅ ಕ್ರಾಸಿಂಗ್ ಆಫ್ ಚೆಕ್. ಸೊ ಈ ಕ್ರಾಸಿಂಗ್ ಮಾಡಿದಾಗ ಏನಾಗುತ್ತೆ ಅಂದರೆ, ಆ್ಯನ್ ಇನ್ಸ್ಟ್ರೂಮೆಂಟ್ ಬೈ ದ ಕ್ಲೈಂಟ್ ನಾಟ್ ಟು ಪೇ ದ ಚೆಕ್ ಡೈರೆಕ್ಟ್ಲಿ ಓವರ್ ದ ಕೌಂಟರ್. ಓವರ್ ದ ಕೌಂಟರ್ ಇವಾಗ ಕ್ಯಾಶಿಯರ್ ಕೌಂಟ್ರಿಗೆ ಹೋಗಿ ಅದು ಚೆಕ್ಕನ್ನು ಹೇಗೆ ಬೇರೆಯವ್ರ ಚೆಕ್, ಆರ್ಡರ್ ಚೆಕ್ಕಲ್ಲಿ ನಾವು ಓಪನ್ ಚೆಕ್ಕಲ್ಲಿ ಅದು ವಿಡ್ರಾ ಮಾಡ್ತಿದ್ವಿ, ಹಾಗಾಗಲ್ಲ. ಬಟ್ ಟು ಅ ಬ್ಯಾಂಕರ್ ವಿ ವಿಲ್ ರಿಕ್ವೆಸ್ಟ್ ಹೂ ಡ್ರಾಸ್ ದ ಚೆಕ್ ಏನು ಅಂದರೆ, ಓನ್ಲಿ ಫಾರ್ ಕ್ರೆಡಿಟಿಂಗ್ ದ ಪೇಯೀಸ್ ಅಕೌಂಟ್ ವಿತ್ ದ ಬ್ಯಾಂಕ್. ಅವ್ನ ಬ್ಯಾಂಕ್ ಯಾರ ಹೆಸರಲ್ಲಿ ಬರೆದಿದ್ವಿ ಅವ್ನ ಬ್ಯಾಂಕ್ ಅಕೌಂಟ್ಗೆ ಮಾತ್ರ ಹೋಗಬೇಕು. ಇನ್ ಕೇಸ್ ಅವ್ನ ಬ್ಯಾಂಕ್ ಅಕೌಂಟ್ ಇಲ್ಲ, ಆವಾಗ ಆ ಚೆಕ್ ಯಾವುದೇ ಕಾರಣಕ್ಕೂ ಡೆಪಾಸಿಟ್ ಮಾಡೋಕ್ಕಾಗಲ್ಲ. A check bearing such an instrument is called cross check. The crossing of check is intended to ensure that its payment is made to the right pay. ಯಾರಿಗೆ ಹೋಗಬೇಕೋ ಅವ್ರಿಗೆ ಹೋಗಬೇಕು ಅಂತ. Section 123 and 131 of the Negotiable Instrument Act contains provisions relating to crossing according to Section 131A. These sections are also applicable in the case of draft. Draft ಅಷ್ಟೇ ಕ್ರಾಸ್ ಮಾಡ್ಬೋದು. ಸೊ ವಾಟ್ ಆರ್ ದ ಕ್ಲಾಸಿಫಿಕೇಶನ್, ಎಷ್ಟು ಟೈಪಲ್ಲಿ ನಾವು ಕ್ರಾಸ್ ಮಾಡ್ಬೋದು? ಒಂದು ಜನರಲ್ ಕ್ರಾಸಿಂಗ್, ಒಂದು ಸ್ಪೆಷಲ್ ಕ್ರಾಸಿಂಗ್. ವಾಟ್ ಈಸ್ ದ ಜನರಲ್ ಕ್ರಾಸಿಂಗ್? ವಿಲ್ ಜಸ್ಟ್ ಸಿ. According to Section 123 of Negotiable Instrument Act, where a check bears across its face an addition of the words and company and any abbreviation thereof, abbreviation and ಬರೆಯೋಕ್ಕೆ ಕಂಪನಿ, ಅಥವಾ 2 parallel line transverse line or 2 parallel transverse lines simply, either with or without the words not negotiable, that addition shall be deemed a crossing and the check shall be deemed to be cross check. ಒಂದು ನಾರ್ಮಲ್ ಆಗಿ ಕ್ರಾಸ್ ಆಗೋದು ಅಥವಾ ಆ್ಯಂಡ್ ಕಂಪನಿ ಅಥವಾ ಅಕೌಂಟ್ ಪೇಯಿ ಅಥವಾ ನಾಟ್ ನೆಗೋಷಿಯಬಲ್ ಇರೋಂಥದ್ದನ್ನು ನಾವು ಜನರಲ್ ಕ್ರಾಸಿಂಗ್ ಅಂತ ಹೇಳ್ತೀವಿ. ಲೆಟ್ ಅಸ್ ಸಿ ದ ಸ್ಪೆಸಿಮನ್. ಸೊ ಇಲ್ಲೇನು ಮೆನ್ಷನ್ ಮಾಡಿದ್ದೀವಿ, ರೈಟ್ ಸೈಡ್ ನೋಡಿ, ರೈಟ್ ಸೈಡ್ ಜಸ್ಟ್ ಕ್ರಾಸ್ ಇದೆ, ಮತ್ತು ಆ ಕ್ರಾಸಲ್ಲಿ ಅಕೌಂಟ್ ಪೇ ಅಂತಿದೆ, ಕ್ರಾಸಲ್ಲಿ ನಾಟ್ ನೆಗೋಷಿಯಬಲ್ ಅಂತಿದೆ, ಕ್ರಾಸಲ್ಲಿ ಆ್ಯಂಡ್ ಕಂಪನಿ ಅಂತಿದೆ. ಇದೆಲ್ಲ ಯಾವುದು ನಾರ್ಮಲ್ ಜನರಲ್ ಕ್ರಾಸಿಂಗ್ಗೆ ಬರುತ್ತೆ. ಸೊ ಇಷ್ಟು ಒಂದರಲ್ಲೇ ಮಾಡೋದಲ್ಲ, ಇಷ್ಟು ಯಾವುದಾದ್ರೂ ಒಂದು ಈ ಥರ ಕ್ರಾಸ್ ಮಾಡಿದ್ರೆ ಆಯಿತು. ಇಲ್ಲಿ ಅಕೌಂಟ್ ಪೇ ಇದೆ, ಇಲ್ಲಿ ಜಸ್ಟ್ ಕ್ರಾಸ್ ಇದೆ. ಅಕೌಂಟ್ ಪೇ ಬದಲು ನಾಟ್ ನೆಗೋಷಿಯಬಲ್ ಅಂತ ಬರಿಬೋದು ಅಥವಾ ಆ್ಯಂಡ್ ಕಂಪನಿ ಅಂತ ಬರಿಬೋದು. ಈ ಥರ ಯಾವುದೇ ಒಂದು 4 ಮೆಥಡಲ್ಲಿ ಒಂದು ಮೆಥಡ್ ಕ್ರಾಸ್ ಮಾಡಿದ್ರೂ ಚೆಕ್ ಲೆಫ್ಟ್ ಹ್ಯಾಂಡ್ ಕಾರ್ನರಲ್ಲಿ, ದಟ್ ವಿಲ್ ಬಿ ಕಾಲ್ಡ್ ಆಸ್ ಕ್ರಾಸಿಂಗ್ ಆಫ್ ಜನರಲ್ ಕ್ರಾಸಿಂಗ್ ಆಫ್ ಚೆಕ್. ಫೀಚರ್ಸ್ ಆಫ್ ಜನರಲ್ ಕ್ರಾಸಿಂಗ್ ನಾವು ಸ್ಪೆಸಿಮನ್ ನೋಡಿದ್ವಿ ಯಾವ ಥರ ಆಯಿತು ಅಂತ. ಫಸ್ಟ್ ಫೀಚರ್ ಇಸ್, ಫ್ರಮ್ ದ ಅಬೋವ್ section we find that a check is said to be crossed generally when it bears across its face any of the following. ಯಾವುದಾದ್ರೂ ಒಂದು ಇರಬೇಕು, ಅಕ್ರಾಸ್ ಇಟ್ಸ್ ಫೇಸ್, ಮುಖಪುಟದಲ್ಲಿ ಯಾವುದಾದ್ರೂ ಇರಬೇಕು. 2 ಟ್ರಾನ್ಸ್ವರ್ಸ್ ಪ್ಯಾರಲಲ್ ಲೈನ್, 2 ಟ್ರಾನ್ಸ್ವರ್ಸ್ ಲೈನ್ ಹಿಂಗೆ. ಸೊ ದೀಸ್ 2 ಟ್ರಾನ್ಸ್ವರ್ಸ್ ಲೈನ್ and 2 transverse parallel line with the word and company or abbreviation, ಈ ಥರ and company ಈ ಥರ abbreviation ಇದ್ರೂ ಇರುತ್ತೆ. ಅಥವಾ 2 parallel transfer line with the word not negotiable ಅಥವಾ account pay only. This is the first feature.
and then the check cross generally does not ceases to be negotiable further ಇದು negotiable ಆಗಲ್ಲ ಅಂತಿಲ್ಲ, it can be negotiable. The collecting banker can collect the proceeds of the check in the account of that person mentioned in the check. ಯಾವ ಅಕೌಂಟ್ ಅಲ್ಲಿ ಇರುತ್ತೆ ಆ ಅಕೌಂಟಿಂದ ಕಲೆಕ್ಟಿಂಗ್ ಬ್ಯಾಂಕರ್ ಕ್ಯಾನ್ ಕಲೆಕ್ಟ್ ದ ಚೆಕ್. ಯಾವುದು ಇವಾಗ ಎಸ್ ಬಿ ಐ ಅಕೌಂಟಲ್ಲಿ ಡ್ರಾ ಬರೆದಿದ್ರೆ ಅವನು ಎಸ್ ಬಿ ಐ ಅಕೌಂಟಿಂದ ಕಲೆಕ್ಟಿಂಗ್ ಬ್ಯಾಂಕರು ಕ್ಯಾನ್ ವಿಡ್ರಾ ದ ಮನಿ ಪರ್ಟಿಕ್ಯುಲರ್ ಡ್ರಾವರ್ ಅಕೌಂಟಿಂದ ಆ್ಯಂಡ್ ದ ಪೇಯಿ ವಿಲ್ ಬಿ ರಿಸೀವಿಂಗ್ ದ ಮನಿ. So what is the significance, importance of general crossing ಅಂದರೆ the effect of general crossing is that it gives a direction to the paying banker. ಪೇ ಮಾಡೋ ಬ್ಯಾಂಕರು he will receive a direction. say for example ಎಸ್ ಬಿ ಐಲಿ ನಾನು ಒಂದು ಚೆಕ್ಕನ್ನ ಬರೆದಿದ್ದೀನಿ XYZಗೆ. ಓಕೆ, ಪೇಯಿಂಗ್ ಬ್ಯಾಂಕರ್ ವಾಟ್ ಎಸ್ ಬಿ ಐ, ನನ್ನ ಬ್ಯಾಂಕ್ ಎಸ್ ಬಿ ಐ, ದಟ್ ವಿಲ್ ಬಿ ದ ಪೇಯಿಂಗ್ ಬ್ಯಾಂಕರ್ ವಿಚ್ ಇಸ್ ದ ಕಲೆಕ್ಟಿಂಗ್ ಬ್ಯಾಂಕರ್. XYZದು ಯಾವ್ದು ಅಕೌಂಟ್ ಇರುತ್ತೆ, ಅವನು ICICI ಬ್ಯಾಂಕ್ ಅಕೌಂಟ್ ಇದೆ ಅಂದರೆ ICICI ಬ್ಯಾಂಕ್ ಅಕೌಂಟಲ್ಲಿ ಆ ಚೆಕ್ನ ಅವನು ಡೆಪಾಸಿಟ್ ಮಾಡಿದಾಗ ICICI ಬ್ಯಾಂಕ್ ವಿಲ್ ಬಿ ದ ಕಲೆಕ್ಟಿಂಗ್ ದ ಮನಿ, ಆ್ಯಂಡ್ ವಿಚ್ ಇಸ್ ದ ಪೇಯಿಂಗ್ ದ ಬ್ಯಾಂಕರ್, paying banker is a SBI banker. So SBI has a direction to give the money to XYZ to his account, and the direction is that the paying banker should not pay the check at the counter kodangilla. It has to gone to the person, the payee name irutte, payee account ge hogbeku. Okay, if a cross check, next third point nodona, if a cross check is paid at the counter in contravention of the crossing ಇದ್ರೂ ಕೌಂಟರಲ್ಲಿ ಕೊಟ್ಟರೆ ದ ಪೇಮೆಂಟ್ ಡಸ್ ನಾಟ್ ಅಮೌಂಟ್ ಟು ಪೇಮೆಂಟ್ ಇನ್ ಡ್ಯೂ ಕೋರ್ಸ್ ಅಂದರೆ ಸರಿಯಾಗಿ ಅದು ಪೇಮೆಂಟ್ ಮಾಡಿಲ್ಲ ಅಂತ ಆಗುತ್ತೆ. ಸೊ ದ ಪೇಯಿಂಗ್ ಬ್ಯಾಂಕರ್ ವಿಲ್ ಲೂಸ್ ಹಿಸ್ ಸ್ಟ್ಯಾಟ್ಯುಟರಿ ಪ್ರೊಟೆಕ್ಷನ್. ಪೇಯಿಂಗ್ ಬ್ಯಾಂಕರ್ ಏನು ಅದ್ರದ್ದು ಪ್ರೊಟೆಕ್ಷನ್ ಇದೆ, ಸೆಕ್ಯೂರಿಟಿ ಕೊಡಬೇಕು, ಅದನ್ನು ಕೊಡ್ತಾ ಇಲ್ಲ ಅಂತ ಬರುತ್ತೆ. ಹಿ ಹ್ಯಾಸ್ ನಾಟ್ ರೈಟ್ ಟು ಡೆಬಿಟ್ ಹಿಸ್ ಕಸ್ಟಮರ್ ಅಕೌಂಟ್ ಸಿನ್ಸ್ ಇಟ್ ವಿಲ್ ಕಾನ್ಸ್ಟಿಟ್ಯೂಟ್ ಎ ಬ್ರೀಚ್ ಆಫ್ ಹಿಸ್ ಕಸ್ಟಮರ್ ಮ್ಯಾಂಡೇಟ್. ಅದನ್ನು ಯಾವುದೇ ಕಾರಣಕ್ಕೂ ಅಕೌಂಟ್ಗೆ ಕಳಿಸ್ಬೇಕು, ಅಮೌಂಟನ್ನು ವಿಡ್ರಾ ಮಾಡಬಾರ್ದು ಅಂತ ಕ್ರಾಸ್ ಮಾಡಿರ್ತಾನೆ ಯಾರು ಕಸ್ಟಮರ್ದು ಏನು ಟ್ರಸ್ಟನ್ನ ಬ್ಯಾಂಕು ಬ್ರೀಚ್ ಮಾಡ್ದಂಗೆ, ಕಸ್ಟಮರ್ ಟ್ರಸ್ಟನ್ನ ಅದು ಕಡೆಗಾಣಿಸ್ದಂಗೆ ಆಗುತ್ತೆ ಬ್ಯಾಂಕ್. he will be liable to draw from any loss which he may suffer. ಮುಂದೆ ಅದೇನಾದರೂ ದೊಡ್ಡ ಲಾಸ್ ಆಗದಿದ್ರೆ, ಈ ಕಾರಣದಿಂದ ಕೌಂಟರಲ್ಲಿ ಕೊಟ್ಟಿದ್ದ ಕಾರಣದಿಂದ ಏನಾದರೂ ಲಾಸ್ ಆದರೆ ಬ್ಯಾಂಕ್ ವಿಲ್ ಬಿ ಪೇಯಿಂಗ್ ದ ಲಾಸ್ ಆ್ಯಂಡ್ ಹಿಲ್ ಬಿ ಲಯಬಲ್ ಟು ಟ್ರೂ ಓನರ್. ಯಾರು ಟ್ರೂ ಓನರ್ ಇದೆ ಅವನಿಗೆ ಲಯಬಲ್ ಆಗ್ತಾನೆ. ಥರ್ಡ್ ಪಾರ್ಟಿಗೆ ಕೊಟ್ಬಿಟ್ಟಿರ್ತಾನೆ ಅಂದ್ಕೊಳ್ಳೋಣ, XYZಗೆ ಕೊಟ್ಟಿರ್ತೀನಿ ನಾನು, ಯಾರೋ ABC ತೊಗೊಂಬಂದು ಅದನ್ನು ವಿಡ್ರಾ ಮಾಡಿಬಿಟ್ಟಿರ್ತಾರೆ ಕ್ರಾಸ್ ಚೆಕ್ ಇದ್ರೂ. So in that case, it's a fraudulent case. The banker has paid over the counter which should not be paid. So banker will be held responsible for any further loss. The main intention of crossing a check is to give protection to it. When the protection itself is not given, then ಏನಾಗುತ್ತೆ, bank is entitled for all the loss he has to bear. So when a check is crossed generally, a person who is not entitled to receive its payment is prevented from getting that check cashed at the counter. ಯಾರು ತಗೋಬಾರ್ದು ಅವರು ಕೌಂಟ್ರಲ್ಲಿ ತೊಗೊಳಕ್ಕಾಗಲ್ಲ. ಬಟ್ ಇಟ್ ಗಿವ್ಸ್ ಓನ್ಲಿ ಅ ಲಿಮಿಟೆಡ್ ಪ್ರೊಟೆಕ್ಷನ್ ಇನ್ ಸೆನ್ಸ್ ದಟ್ ಇಫ್ ದ thief is not the customer of the paying banker, he can encash the check through his banker by forging the signature. In case forge ಮಾಡಿ ತಗೊಂಡ್ರೆ, ಸೊ ದ್ಯಾಟ್ ಕ್ಯಾನ್ ಬಿ ಅಷ್ಟು ಪ್ರೊಟೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಟು ಅವಾಯ್ಡ್ ದಿಸ್ ಡೇಂಜರ್ ಅ ಸ್ಪೆಷಲ್ ಕ್ರಾಸಿಂಗ್ ವಿಲ್ ಬಿ ಡನ್. ಸ್ಪೆಷಲ್ ಕ್ರಾಸಿಂಗ್ ಯಾವಾಗ ಮಾಡ್ತಾರೆ, ಟು ಅವಾಯ್ಡ್ ಆರ್ ಟು ಮೇಕ್ ಇಟ್ ಮೋರ್ ಪ್ರೊಟೆಕ್ಟಿವ್ ಆರ್ ಟು ಮೇಕ್ ದ ಚೆಕ್ ಮೋರ್ ಸೆಕ್ಯೂರ್. ಬೇರೆ ಯಾವುದೇ ಕಾರಣಕ್ಕೂ ಇದು ಏನೋ ಫ್ರಾಡ್ ಮಾಡೋಕ್ಕೆ ಆಗಬಾರ್ದು, ಆ ಥರ ಮಾಡೋದಕ್ಕೆ ಸ್ಪೆಷಲ್ ಕ್ರಾಸಿಂಗ್ ಮಾಡ್ತಾರೆ. ವಾಟ್ ಈಸ್ ದಿಸ್ ಸ್ಪೆಷಲ್ ಕ್ರಾಸಿಂಗ್? A special crossing implies the specification of the name of the banker on the face of the check. ಅಂದರೆ ಇವಾಗ ನಾನು XYZಗೆ ಚೆಕ್ ಕೊಟ್ಟೆ, ಆದರೆ ಚೆಕ್ ಕೊಡಬೇಕಾದ್ರೆ ಕ್ರಾಸ್ ಮಾಡಿದೆ, ಆ XYZ ಕ್ಯಾನ್ ಪುಟ್ ಇನ್ ಎನಿ ಆಫ್ ಹಿಸ್ ಬ್ಯಾಂಕ್ ಅಕೌಂಟ್.
ಒಂದು ICICI ಬ್ಯಾಂಕ್ ಅಕೌಂಟ್ ಇದೆ, SBI ಇದೆ, ಆಕ್ಸಿಸ್ ಬ್ಯಾಂಕ್ ಇದೆ, ಆಯಿತಾ, HDFC ಇದೆ ಅಂದ್ಕೊಳ್ಳೋಣ, 4 ಅಕೌಂಟ್ ಇದೆ ಅಂದ್ಕೊಳ್ಳೋಣ. ನಾನೇನು ಮಾಡ್ತೀನಿ, ಜಸ್ಟ್ 2 ಟ್ರಾನ್ಸ್ಫರ್ ನಾರ್ಮಲ್ ಜನರಲ್ ಕ್ರಾಸಿಂಗ್ ಮಾಡ್ಬಿಟ್ಟು ಕೊಡ್ತೀನಿ. ಸೊ ಹಿ ಹ್ಯಾಸ್ ಅ ಆಪ್ಷನ್ ಟು ಪುಟ್ ದ ಚೆಕ್, ಡೆಪಾಸಿಟ್ ದ ಚೆಕ್ ಇನ್ ಎನಿ 4 ಆಫ್ ಹಿಸ್ ಅಕೌಂಟ್ಸ್, ಆಯಿತಾ. 4 ಬ್ಯಾಂಕ್ ಅಕೌಂಟ್ ಏನಿದೆ ಯಾವುದ್ರಲ್ಲಾದರೂ ಅವನು ಡೆಪಾಸಿಟ್ ಮಾಡ್ಬೋದು. ಆದರೆ ಇನ್ ಅ ಸ್ಪೆಷಲ್ ಕ್ರಾಸಿಂಗ್ ನಾನೇನು ಮೆನ್ಷನ್ ಮಾಡ್ತೀನಿ, ಐ ವಿಲ್ ಮೆನ್ಷನ್ ದ ಬ್ಯಾಂಕ್ ಇನ್ ವಿಚ್ ಮಿಸ್ಟರ್ XYZ ಹ್ಯಾಸ್ ಟು ಪುಟ್. I say you have to put this check or deposit the check only in SBI. ನಿನ್ನ ಹತ್ರ ICICI ಇದೆ, SBI ಇದೆ, ಆಕ್ಸಿಸ್ ಇದೆ, HDFC ಇದೆ, ಬಟ್ ನಾನೇನು ಹೇಳ್ತಾ ಇರೋದು, ನೀವು SBIಗೆ ಈ ಚೆಕ್ಕನ್ನು ಡೆಪಾಸಿಟ್ ಮಾಡಬೇಕು. ಇನ್ ದಟ್ ಈಸ್ ದ ಕೇಸ್ ವೇರ್ ದ ಸ್ಪೆಷಲ್ ಕ್ರಾಸಿಂಗ್ ಕಮ್ಸ್. ಲೆಟ್ ಅಸ್ ಸಿ ಸಮ್ ಆಫ್ ದ ಸ್ಪೆಸಿಮೆನ್, ದೆನ್ ವಿಲ್ ಕಮ್ ಟು ದ ಡೀಟೇಲ್ ಆಫ್ ದ ಸ್ಪೆಷಲ್ ಕ್ರಾಸಿಂಗ್. See here, this is the specimen of special crossing where 2 transfers line in between account pay antilla and company anta enilla. So it is mentioned State Bank of India or State Bank of India account payee, State Bank of India not negotiable, ಆಯಿತಾ. ಇಲ್ಲಿ ಯಾವುದೇ ಬ್ಯಾಂಕ್ ಡೀಟೇಲ್ನ ಕೊಟ್ಟರೆ ಅದೇ ಬ್ಯಾಂಕ್ಗೆ ಅವರು ಅದನ್ನು ಹಾಕಬೇಕಾಗುತ್ತೆ. ಓಕೆ, ಅದೇ ಬ್ಯಾಂಕ್ಗೆ ಅವರು ಡೆಪಾಸಿಟ್ ಮಾಡಬೇಕಾಗುತ್ತೆ. ದಿಸ್ ಈಸ್ ಕಾಲ್ಡ್ ಅ ಸ್ಪೆಷಲ್ ಕ್ರಾಸಿಂಗ್. ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಮೋರ್ ಅಬೌಟ್ ಸ್ಪೆಷಲ್ ಕ್ರಾಸಿಂಗ್ ಹೇಗಿರುತ್ತೆ ಏನು ಎತ್ತ ನೋಡೋಣ. ಸ್ಪೆಷಲ್ ಕ್ರಾಸಿಂಗ್ ಇಂಪ್ಲೈಸ್ ಅ ಸ್ಪೆಸಿಫಿಕೇಶನ್ ಆಫ್ ದ ನೇಮ್ ಆಫ್ ದ ಬ್ಯಾಂಕರ್ ಇನ್ ದ ಫೇಸ್ ಆಫ್ ದ ಚೆಕ್. Section 124 of Negotiable Instrument Act 1881 reads, where a check bears across its face an addition of name of a banker. ಅದ್ರ ಜೊತೆಗೆ ಬ್ಯಾಂಕ್ ಹೆಸರು ಜೊತೆಗೆ ಐದರ್ ವಿತ್ ಆರ್ ವಿತೌಟ್ ದ ವರ್ಡ್ಸ್ ನಾಟ್ ನೆಗೋಷಿಯಬಲ್ ಇರ್ಬೋದು, ಅಥವಾ ಏನು ಆ್ಯಂಡ್ ಕಂಪನಿ ಅಂತಲೇ ಅಥವಾ ಅಕೌಂಟ್ ಪೇಯಿ ಅಂತಲೂ ಇರ್ಬೋದು. ಅದನ್ನು ಸ್ಪೆಷಲ್ ಕ್ರಾಸಿಂಗ್ ಅಂತಾರೆ. ಸೊ ಸಿಗ್ನಿಫಿಕೆನ್ಸ್, ಇಂಪಾರ್ಟೆನ್ಸ್ ಆಫ್ ಸ್ಪೆಷಲ್ ಕ್ರಾಸಿಂಗ್ ಏನಂದರೆ, ಇಟ್ ಈಸ್ ಆಲ್ಸೋ ಡೈರೆಕ್ಷನ್ ಟು ದ ಪೇಯಿಂಗ್ ಬ್ಯಾಂಕರ್. ಪೇಯಿಂಗ್ ಬ್ಯಾಂಕರ್ಗೆ ಏನು ಡೈರೆಕ್ಷನ್ ಇದೆ, is that paying banker should pay the check only to the banker whose name appear in the crossing. See, ಇಲ್ಲಿ ಎಕ್ಸಿಮ್ ಬ್ಯಾಂಕ್ ಅಂತ ಇದೆ, ಆ ಎಕ್ಸಿಮ್ ಬ್ಯಾಂಕ್ಗೆ ಮಾತ್ರ ಇದು ದುಡ್ಡನ್ನು ಕಳಿಸ್ಬೇಕು. ಬೇರೆ ಯಾವುದೇ ಬ್ಯಾಂಕ್ಗೆ ಡೆಪಾಸಿಟ್ ಮಾಡಿದ್ರೆ ಅದಕ್ಕೆ ದುಡ್ಡನ್ನು ಟ್ರಾನ್ಸ್ಫರ್ ಮಾಡೋಂಗಿಲ್ಲ. ವೇರ್ ಎ ಚೆಕ್ ಇಸ್ ಕ್ರಾಸ್ ಸ್ಪೆಷಲಿ, ದ ಬ್ಯಾಂಕರ್ ಆನ್ ಹೂಮ್ ಇಟ್ ಈಸ್ ಡ್ರಾನ್ shall not pay it otherwise than to the banker whom it is crossed or his agent for the collection. ಯಾರಿಗೆ ಕೊಡಬೇಕು ಅವ್ರಿಗೆ ಆಗಬೇಕು, ಬೇರೆಯವ್ರಿಗೆ ಮಾಡೋಂಗಿಲ್ಲ, ದುಡ್ಡನ್ನ ಕಳಿಸಂಗಿಲ್ಲ. ಇಫ್ ಅ ಚೆಕ್ ಸ್ಪೆಷಲಿ ಕ್ರಾಸ್ ಟು ದ ಬ್ಯಾಂಕ್ ಈಸ್ ಪ್ರೆಸೆಂಟೆಡ್ ಬೈ ಅನದರ್ ಬ್ಯಾಂಕ್ ನಾಟ್ ಇನ್ ದ ಕೆಪಾಸಿಟಿ ಆಫ್ ಇಟ್ಸ್ ಏಜೆಂಟ್, ದ ಪೇಯಿಂಗ್ ಬ್ಯಾಂಕ್ ಇಸ್ ಜಸ್ಟಿಫೈಡ್ ಇನ್ ರಿಟರ್ನಿಂಗ್ ದ ಚೆಕ್. ಅಂದರೆ ಬೇರೆ ಬ್ಯಾಂಕಿಗೆ ಹಾಕಿದ್ರೆ ರಿಟರ್ನ್, ಚೆಕ್ ರಿಟರ್ನ್ ಆಗುತ್ತೆ. Not bouncing, check return saying that it has deposited in a different bank. Bouncing is different, returning is different. A special crossing gives more protection to the check than general crossing. ಯಾಕಂದರೆ ಸ್ಪೆಷಲ್ ಕ್ರಾಸಿಂಗಲ್ಲಿ ಯಾವ ಬ್ಯಾಂಕರ್ಗೆ ಹೋಗಬೇಕು ಮತ್ತು ಅಕೌಂಟ್ ಪೇಯಿಗೆ ಹೋಗಬೇಕು ಅಂತ ಇರುತ್ತೆ. ಸೊ ದಟ್ಸ್ ವೈ ಇಟ್ ಈಸ್ ಮೋರ್ ಸೆಕ್ಯೂರ್ಡ್ ವೇ ಆಫ್ ರೈಟಿಂಗ್ ಅ ಚೆಕ್ ಅಥವಾ ಡ್ರಾಯಿಂಗ್ ಅ ಚೆಕ್. That is special crossing. Person eligible to cross a check. Who can eligible for the crossing of the check? A check may be crossed generally or specially by the drawer. Anybody who wants to, who is drawing the check can do the general crossing ಅಥವಾ special crossing. Holder may also cross it. ಇವಾಗ ಓಪನ್ ಚೆಕ್ ಕೊಟ್ಬಿಟ್ಟಿರ್ತಾರೆ ಯಾರು, ಡ್ರಾಯರ್. ಬಟ್ ದ holder may turn a general crossing into special crossing. ಹೋಲ್ಡರೇ ನಾರ್ಮಲ್ ಕ್ರಾಸಿಂಗ್ ಮಾಡ್ಬೋದು ಅಥವಾ ಜನರಲ್ ಕ್ರಾಸಿಂಗ್ ಇದ್ದಿದ್ದು ಸ್ಪೆಷಲ್ ಕ್ರಾಸಿಂಗ್ ಮಾಡ್ಬೋದು. A banker may cross an uncrossed check and he may cross it specially to himself or to another banker for the purpose of collecting through him. ಇವನಿಂದ ಬೇರೆಯವ್ರಿಗೆ ತಗೋಬೋದು ಅಂತ ಈವನ್ ಬ್ಯಾಂಕರ್ ಆಲ್ಸೋ ಕ್ಯಾನ್ ಡು. ಅನ್ಕ್ರಾಸ್ ಚೆಕ್ನ ಕ್ರಾಸ್ ಚೆಕ್ ಮಾಡ್ಬೋದು. ಓಪನಿಂಗ್ ಆಫ್ ಕ್ರಾಸಿಂಗ್ ಆರ್ ಕ್ಯಾನ್ಸಲೇಷನ್ ಆಫ್ ಕ್ರಾಸಿಂಗ್. ಒಂದ್ಸರಿ ಇದು ಕ್ರಾಸ್ ಮಾಡಿದಾಗ ಅದನ್ನು ಕ್ರಾಸ್ ಓಪನ್ ಮಾಡೋದು ಅಥವಾ ಕ್ಯಾನ್ಸಲೇಷನ್ ಆಫ್ ಕ್ರಾಸಿಂಗ್ ಕ್ಯಾನ್ ಬಿ ಡನ್. ದ ಚೆಕ್
ಇಫ್ ದ ಕ್ರಾಸಿಂಗ್ ಆನ್ ದ ಚೆಕ್ ಈಸ್ ಕ್ಯಾನ್ಸಲ್ಡ್ ಇಟ್ ಈಸ್ ಕಾಲ್ಡ್ ಓಪನಿಂಗ್ ಆಫ್ ದ ಚೆಕ್. ಹೇಗೆ ಕ್ಯಾನ್ಸಲ್ ಮಾಡ್ತಾರೆ ಅಂದರೆ, ಜಸ್ಟ್ ಅದನ್ನು ಕ್ಯಾನ್ಸಲ್ ಥರ ಬರೆದ್ಬಿಟ್ಟು ಕೌಂಟ್ರ್ ಸೈನ್ ಮಾಡಬೇಕು. ಯಾರು? ಹೂ ಇಸ್ ಅ ಡ್ರಾಯರ್ ಆಫ್ ದ ಚೆಕ್. ನಾನೇನಾದರೂ ಕ್ರಾಸ್ ಮಾಡಿರ್ತೀನಿ, ನಾನು ಚೆಕ್ ಸೈನ್ ಮಾಡಿರ್ತೀನಿ, ಸೊ ನಾನೇ ಆ ಕ್ರಾಸ್ ಆಗಿರೋ ಚೆಕ್ನ ಕ್ಯಾನ್ಸಲ್ ಮಾಡಿಬಿಟ್ಟು ಐಲ್ ಬಿ ಡೂಯಿಂಗ್ ದ ಕೌಂಟರ್ ಸಿಗ್ನೇಚರ್. ಸಿಗ್ನೇಚರು ಛೋಟಾ ಸಿಗ್ನೇಚರ್ ಅಲ್ಲ, ಪ್ರಾಪರ್ ಸಿಗ್ನೇಚರ್ ಮಾಡಬೇಕು. ದ ಚೆಕ್ ದೇರ್ ಆಫ್ಟರ್ ಬಿಕಮ್ಸ್ ಓಪನ್ ಚೆಕ್. ಓನ್ಲಿ ದ ಡ್ರಾಯರ್ ಆಫ್ ದ ಚೆಕ್ ಎಂಟೈಟಲ್ಡ್ ಟು ಓಪನ್ ದ ಕ್ರಾಸಿಂಗ್ ಆಫ್ ದ ಚೆಕ್ ಬೈ ರೈಟಿಂಗ್ ದ ವರ್ಡ್ಸ್ ಪೇ ಕ್ಯಾಶ್. ಅದನ್ನು ಹೊಡೆದ್ಬಿಟ್ಟು ಕೌಂಟರ್ ಸೈನ್ ಮಾಡಿ ಪೇ ಕ್ಯಾಶ್ ಅಂತ ಬರಿಬೋದು. ಆ್ಯಂಡ್ ಕ್ಯಾನ್ಸಲಿಂಗ್ ದ ಕ್ರಾಸಿಂಗ್ ಅಲಾಂಗ್ ವಿತ್ ಹಿಸ್ ಫುಲ್ ಸಿಗ್ನೇಚರ್. ಹಿಸ್ ಇನಿಷಿಯಲ್ಸ್ ಆರ್ ನಾಟ್ ಸಫಿಷಿಯಂಟ್. ನಾ ಹೇಳಿದೆ ಛೋಟಾ ಸಿಗ್ನೇಚರ್ ಈಸ್ ನಾಟ್ ಹೋಲ್ಡ್ಸ್ ಗುಡ್. ಸೊ ದ್ಯಾಟ್ ಈಸ್ ದ ಕ್ರಾಸಿಂಗ್ ಆಫ್ ದ ಓಪನಿಂಗ್ ಆಫ್ ದ ಕ್ರಾಸಿಂಗ್ ಅಥವಾ ಕ್ಯಾನ್ಸಲೇಷನ್ ಆಫ್ ದ ಕ್ರಾಸಿಂಗ್. ಅದೇನಾಗುತ್ತೆ, ಕ್ರಾಸಿಂಗ್ ಕ್ಯಾನ್ಸಲ್ ಆಗಿಬಿಟ್ಟು ಓಪನ್ ಚೆಕ್ ಆಗಿಬಿಡುತ್ತೆ. ಸೊ ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಜನರಲ್ ಆ್ಯಂಡ್ ಸ್ಪೆಷಲ್ ಕ್ರಾಸಿಂಗ್ ನೋಡೋಣ. ಜನರಲ್ ಕ್ರಾಸಿಂಗ್, ಡ್ರಾಯಿಂಗ್ ಆಫ್ 2 parallel transverse line is a must, whereas drawing a 2 parallel transverse line is not essential. This name of the bank is essential. Inclusion of the name of the banker is not essential. Name of the banker bekagilla, adre inclusion of name of a banker is very essential in the special crossing. In general crossing, paying banker to honor the check of any bank. ಯಾವುದೇ ಒಂದು ಬ್ಯಾಂಕ್ ಇಂದ ರಿಕ್ವೆಸ್ಟ್ ಬಂದ್ರೆ ಅದನ್ನು ಹಾನರ್ ಮಾಡಬೇಕಾಗುತ್ತೆ ಪೇಯಿಂಗ್ ಬ್ಯಾಂಕರ್. ವೆರಾಸ್ ಇನ್ ಸ್ಪೆಷಲ್ ಕ್ರಾಸಿಂಗ್, ಪೇಯಿಂಗ್ ಬ್ಯಾಂಕರು ನೋಡ್ತಾರೆ ಯಾವ ಬ್ಯಾಂಕ್ಗೆ ಇದು ಕ್ರಾಸ್ ಆಗಿದೆ ಸ್ಪೆಷಲ್ ಆಗಿ. ಆಕ್ಸಿಸ್ ಬ್ಯಾಂಕ್ ಅಂದರೆ ಆಕ್ಸಿಸ್ ಬ್ಯಾಂಕ್ ಅವರಿಗೆ ಕೊಡಬೇಕು, ಎಸ್ ಬಿ ಐ ಅಂದರೆ ಎಸ್ ಬಿ ಐ ಬ್ಯಾಂಕಿಗೆ ಕೊಡಬೇಕಾಗುತ್ತೆ. ಸೊ ಬೇರೆ ಬ್ಯಾಂಕ್ ಇಂದ ರಿಕ್ವೆಸ್ಟ್ ಬಂದರೆ, ಇವಾಗ ಸ್ಪೆಷಲ್ ಕ್ರಾಸ್ ಮಾಡಿದಾಗ ಪೇ ಟು ಎಸ್ ಬಿ ಐ ಅಕೌಂಟ್ ಪೇ ಅಂತ ಇದ್ದರೆ, ಯಾವುದೋ ಒಂದು ಆಕ್ಸಿಸ್ ಬ್ಯಾಂಕ್ ಸಮ್ ಅದರ್ ಬ್ಯಾಂಕ್ ಅದರ್ ದ್ಯಾನ್ ಎಸ್ ಬಿ ಐ ಬಂದು ರಿಕ್ವೆಸ್ಟ್ ಕೊಟ್ಟರೆ ಆಗಲ್ಲ. ಇಟ್ ಈಸ್ ನಾಟ್ ಪಾಸಿಬಲ್. ಜನರಲ್ ಕ್ರಾಸಿಂಗ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಸ್ಪೆಷಲ್ ಕ್ರಾಸಿಂಗ್. ಸ್ಪೆಷಲ್ ಕ್ರಾಸಿಂಗ್ ಕ್ಯಾನ್ ನೆವರ್ ಬಿ ಕನ್ವರ್ಟೆಡ್ ಇಂಟು ಜನರಲ್ ಕ್ರಾಸಿಂಗ್, ಬಟ್ ಇಟ್ ಕ್ಯಾನ್ ಬಿ ಕ್ಯಾನ್ಸಲ್ಡ್. ಬೋತ್ ಆಫ್ ದ ಕ್ರಾಸಿಂಗ್ ಕ್ಯಾನ್ ಬಿ ಕ್ಯಾನ್ಸಲ್ಡ್. So in case of general crossing, the words and company or and company not negotiable between the transverse line to highlight the crossing does not carry special significance. Whereas in case of special crossing, the name of a banker may be written within 2 parallel lines or with the words and company account pay only not negotiable. The inclusion of these words has become customary ಆಗ್ಬಿಟ್ಟಿದೆ. ಇಲ್ಲಿ ಬೇಕು ಅಂತಲೇ ಇಲ್ಲ, ಸ್ಪೆಷಲಲ್ಲಿ ಒಂಥರ ಕಸ್ಟಮ್ ಮಾಡಲೇಬೇಕಾಗಿ ಬರುತ್ತೆ. ಆದರೆ ಜನರಲ್ ಕ್ರಾಸಿಂಗಲ್ಲಿ ಮಾಡಲೇಬೇಕು, ಈ ಥರ ವರ್ಡ್ಸ್ ಹಾಕಲೇಬೇಕು ಅಂತ ಏನಿಲ್ಲ. ಸೊ ದೀಸ್ ಆರ್ ದ ಡಿಫ್ರೆನ್ಸಸ್ ಬಿಟ್ವೀನ್ ಜನರಲ್ ಆ್ಯಂಡ್ ಸ್ಪೆಷಲ್ ಕ್ರಾಸಿಂಗ್. ನೆಕ್ಸ್ಟ್ ಈಸ್ ಡಬಲ್ ಕ್ರಾಸಿಂಗ್. ಡಬಲ್ ಕ್ರಾಸಿಂಗ್ ಮೀನ್ಸ್ ಕ್ರಾಸಿಂಗ್ ದ ಚೆಕ್ ಸ್ಪೆಷಲ್ ಆಗಿ ಚೆಕ್ ಕ್ರಾಸ್ ಮಾಡ್ತಾರೆ, ಬಟ್ ನಾಟ್ ಫಾರ್ ಒನ್ ಬ್ಯಾಂಕರ್, ಮೋರ್ ದ್ಯಾನ್ ಒನ್ ಬ್ಯಾಂಕರ್. ಒಂದು ಹೆಸರು ಇರಲ್ಲ ಅಲ್ಲಿ, 2 ಹೆಸರು ಅಥವಾ 3 ಹೆಸರು ಇರುತ್ತೆ ಬ್ಯಾಂಕರ್ದು. ಸೇ ಫಾರ್ ಎಕ್ಸಾಂಪಲ್, ನಾವೇನು ಆಕ್ಸಿಸ್ ಬ್ಯಾಂಕ್ ಅಂತ ಕ್ರಾಸ್ ಮಾಡಿರ್ತೀವಿ, ಅದ್ರ ಬದಲು ಆಕ್ಸಿಸ್ ಬ್ಯಾಂಕ್, ಐ ಸಿ ಐ ಸಿ ಬ್ಯಾಂಕ್, ಎಚ್ ಡಿ ಎಫ್ ಸಿ ಬ್ಯಾಂಕ್, ಹೀಗೆ ಡಿಫ್ರೆಂಟ್ 2 or 3 ನೇಮ್ಸ್ ವುಡ್ ಹ್ಯಾವ್ ಬೀನ್ ದೇರ್. ಬಟ್ ದಿಸ್ ಡಬಲ್ ಕ್ರಾಸಿಂಗ್ ಹ್ಯಾಸ್ ಬೀನ್ ಪ್ರೊಹಿಬಿಟೆಡ್ ಬೈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟ್. ಸೆಕ್ಷನ್ 127 ಪ್ರಕಾರ ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆ್ಯಕ್ಟಲ್ಲಿ ಇದು ಪ್ರೊಹಿಬಿಟ್ ಆಗಿದೆ. This type of crossing is made, the purpose of special crossing will be defeated. ಯಾಕೆ ಸ್ಪೆಷಲ್ ಕ್ರಾಸಿಂಗ್ ಮಾಡ್ತಾರೆ? ಓನ್ಲಿ ಇಟ್ ಶುಡ್ ಗೋ ಟು ಒನ್ ಬ್ಯಾಂಕ್ ಅನ್ನೋದು ಸ್ಪೆಷಲ್ ಕ್ರಾಸಿಂಗ್. ಬಟ್ ಇಫ್ ವಿ ಮೇಕ್ ಡಬಲ್ ಕ್ರಾಸಿಂಗ್, 2 ಬ್ಯಾಂಕು 3 ಬ್ಯಾಂಕ್ಗೆ ಆಪರ್ಚುನಿಟಿ ಕೊಟ್ಟರೆ, ಈ ಬ್ಯಾಂಕಲ್ಲ ಈ ಬ್ಯಾಂಕಿಗೆ ಹೋಗ್ಬೋದು ಅಂತಂದರೆ ಅದೇನಾಗುತ್ತೆ, ದ ಓನ್ಲಿ ಸೋಲ್ ಪರ್ಪಸ್ ಆಫ್ ದ ಸ್ಪೆಷಲ್ ಕ್ರಾಸಿಂಗ್ ವಿಲ್ ಗೋ. ಹಾಗಾಗಿ ಅವ್ರೇನು ಮಾಡಿದ್ರು, ದೇ ರೆಫ್ಯೂಸ್ ಟು ಪೇ. ಪೇಯಿಂಗ್ ಬ್ಯಾಂಕರು ರೆಫ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಈ ಥರ ಡಬಲ್ ಕ್ರಾಸಿಂಗ್ ಮಾಡೋಕ್ಕೆ. ಲೇಟರ್ ಆನ್ ಇಟ್ ಬಿಕೇಮ್ ಪ್ರೊಹಿಬಿಟೆಡ್ ಫ್ರಮ್ ದ ಆ್ಯಕ್ಟ್. ಓನ್ಲಿ ಇನ್ ಎಕ್ಸೆಪ್ಷನಲ್ ಕೇಸಸ್ ದಿಸ್ ಡಬಲ್ ಕ್ರಾಸಿಂಗ್ ಕ್ಯಾನ್ ಬಿ ಡನ್ ವೇರ್ ದ ಕಲೆಕ್ಟಿಂಗ್ ಬ್ಯಾಂಕರ್ ಹ್ಯಾಸ್ ನೋ ಬ್ರಾಂಚ್. ಇವಾಗ ಯಾವುದೋ ಒಂದು ರಿಮೋಟ್ ಏರಿಯಾದಲ್ಲಿ ಆಕ್ಸಿಸ್ ಬ್ಯಾಂಕ್ ಅಂತ ಕೊಟ್ಟರೆ, ಆ ರಿಮೋಟ್ ಏರಿಯಾ ಹಳ್ಳಿಗಳಲ್ಲಿ ಆಕ್ಸಿಸ್ ಬ್ಯಾಂಕ್ ಇರಲ್ಲ. ಅವಾಗೇನು ಮಾಡ್ತಾರೆ, ದೆ ಕೆನ್ ಆಪ್ಟ್ ಫಾರ್ ಸಮ್ ಅದರ್ ಬ್ಯಾಂಕ್
ಆ್ಯಸ್ ಅ ಕಲೆಕ್ಟಿಂಗ್ ಬ್ಯಾಂಕರ್. ಅವಾಗೇನಾಗುತ್ತೆ, ಈ ಡಬಲ್ ಕ್ರಾಸಿಂಗ್ ಹೆಲ್ಪ್ ಆಗುತ್ತೆ. ಓನ್ಲಿ ಇನ್ ವೆರಿ ರೇರ್ ಕೇಸ್ ಅದು ಅಕ್ಸೆಪ್ಟೆನ್ಸ್ ಇದ್ದರೆ ಮಾತ್ರ, ಇಲ್ಲಾಂದರೆ ಅದು ಕನ್ಸಿಡರ್ ಆಗಲ್ಲ. ದಟ್ ವಿಲ್ ಬಿ ಪ್ರೊಹಿಬಿಟೆಡ್. ಸಿ ದ ಡಬಲ್ ಕ್ರಾಸಿಂಗ್ ವೆಲ್ಫೇರ್ ಬ್ಯಾಂಕ್ ಲಿಮಿಟೆಡ್ ಟು ABC ಬ್ಯಾಂಕ್ ಆ್ಯಸ್ ಅನ್ ಏಜೆಂಟ್ ಫಾರ್ ಕಲೆಕ್ಷನ್. ಇಲ್ಲಿ ವೆಲ್ಫೇರ್ ಬ್ಯಾಂಕ್ಗೆ ABC ಬ್ಯಾಂಕು ಏಜೆಂಟ್ ಆಗುತ್ತೆ ಕಲೆಕ್ಟ್ ಆಗೋಕ್ಕೆ. ಸೊ ಡಬಲ್ ಕ್ರಾಸಿಂಗ್ ಹ್ಯಾಸ್ ಬಿನ್ ಕ್ರಾಸ್ ಚೆಕ್ ವೆನ್ ಇರೇಸ್ಡ್ ಬಿಕಮ್ ಅ ಓಪನ್ ಚೆಕ್. ಸೊ ಇಲ್ಲಿ ಆಬ್ಲಿಟರೇಷನ್ ಆಫ್ ಚೆಕ್ ಅಂದರೆ ಆಲ್ಟ್ರೇಷನ್ ಆಫ್ ಚೆಕ್. ಎನಿ ಆಲ್ಟ್ರೇಷನ್ ಆರ್ ಇರೇಸಿಂಗ್ ಆಫ್ ದ ಫ್ಯಾಕ್ಟ್ಸ್, ಇವಾಗ ಸಿಗ್ನೇಚರ್ಸ್ ಇರ್ಬೋದು ಅಥವಾ ಡೇಟ್ಗಳಿರ್ಬೋದು. ಸೊ ಇದು ಯಾವುದೇ ಒಂದು ಡೆಲಿಬ್ರೇಟ್ ಆ್ಯಕ್ಟ್ ಇದ್ದಾಗ ಅವಾಗೇನಾಗುತ್ತೆ, ಇದು ಫ್ರಾಡ್ ಅಂತ ಕನ್ಸಿಡರ್ ಆಗುತ್ತೆ. ಆದರೆ ಒಂದೊಂದು ಪೆನ್ಗಳೇನಾಗುತ್ತೆ, ಅದು ಯೂಸ್ ಮಾಡಿದಾಗ ಫಾರ್ ಅ ಟೈಮ್ ಬೀಯಿಂಗ್ ಅದನ್ನು ಬುಕ್ ಒಳಗೋ ಎಲ್ಲೋ ಒಂದು ಕಡೆ ಇಟ್ಟಾಗ ಅದಾಗದೆ ಇರೇಸ್ ಆಗಿರುತ್ತೆ. ಸೊ ದಟ್ ಈಸ್ ನಾಟ್ ಕನ್ಸಿಡರ್ ಆ್ಯಸ್ ಡೆಲಿಬ್ರೇಟ್ ಆ್ಯಕ್ಟಿವಿಟಿ. ಇನ್ ದ ಕೇಸ್ ಆಫ್ ಚೆಕ್, ಇವಾಗ ಏನು ಡೆಪಾಸಿಟ್ ಆಯಿತು, ಡೆಪಾಸಿಟ್ ಆಗಬೇಕಾದ್ರೆ ಪೇಯಿಂಗ್ ಬ್ಯಾಂಕರು ಕಲೆಕ್ಟಿಂಗ್ ಬ್ಯಾಂಕರು ಯಾರು ಅದು ಅಬ್ಸರ್ವ್ ಮಾಡಲಿಲ್ಲ ಅಂತಂದರೆ ದಟ್ ಈಸ್ ನಾಟ್ ಕನ್ಸಿಡರ್ಡ್ ಆ್ಯಸ್ ಅ ಆ್ಯಕ್ಟ್ ಆಫ್ ಫ್ರಾಡ್. ಯೂಶ್ವಲ್ ಆಗಿ ಈ ಥರ ಆಲ್ಟ್ರೇಷನ್ ಮಾಡೋದು ಕ್ರಿಮಿನಲ್ ಆ್ಯಕ್ಟ್ ಅಂತ ಅನಿಸುತ್ತೆ. ಸೊ ಇಲ್ಲೇನು ಹೇಳ್ತಾರೆ, ದ ಪ್ರೊಟೆಕ್ಷನ್ ಈಸ್ ಗಿವನ್ ಯಾವಾಗ ದ ಆಬ್ಲಿಟರೇಷನ್ ಅಂದರೆ ಆಲ್ಟ್ರೇಷನ್ಸ್ ಆಫ್ ಕ್ರಾಸಿಂಗ್ ಶುಡ್ ನಾಟ್ ಬಿ ಅಪರೆಂಟ್ ಆರ್ ನೋಟಿಸಬಲ್ ಈವನ್ ಬೈ ಕೇರ್ಫುಲ್ ಸ್ಕ್ರೂಟಿನಿ. ಸ್ಕ್ರೂಟಿನಿ ಮಾಡಿದಾಗಲೂ ಚೆಕ್ ಮಾಡಿದಾಗಲೂ ಅದು ನಮಗೆ ಗೊತ್ತಾಗಿಲ್ಲ ಇಲ್ಲಿ ಆಲ್ಟ್ರೇಷನ್ ಆಗಿದೆ ಅಂದಾಗ ಬ್ಯಾಂಕರ್ ವಿಲ್ ಹ್ಯಾವ್ ಅ ಪ್ರೊಟೆಕ್ಷನ್. ದ ಪೇಮೆಂಟ್ ಈಸ್ ಮೇಡ್ ಇನ್ ಡ್ಯೂ ಕೋರ್ಸ್ ಆ್ಯಂಡ್ ಈಸ್ ಇನ್ ಅಕಾರ್ಡೆನ್ಸ್ ವಿತ್ ದ ಅಪರೆಂಟ್ ಟೆನರ್. ಅಂದರೆ ಯಾವುದೇ ಕಾರಣಕ್ಕೂ ಇದು ಗೊತ್ತಿಲ್ಲದೆ ಆಗ ಆ್ಯಕ್ಟು, ಮತ್ತು ಸರಿಯಾಗಿ ಮಾಡಿರ್ತಾರೆ ಈ ಇರೇಸು ಅಥವಾ ಆಬ್ಲಿಟರೇಷನ್ ನಾವೇನು ಹೇಳ್ತೀವಿ ಆಲ್ಟ್ರೇಷನ್ನು. ಸೊ ಅದು ಗೊತ್ತಾಗದೇ ಇದ್ದಾಗ ದೇ ಹ್ಯಾವ್ ಮೇಡ್ ಪೇಮೆಂಟ್ ಇನ್ ಡ್ಯೂ ಕೋರ್ಸ್, ಪೇಮೆಂಟ್ ಆಗಿಬಿಟ್ಟಿದೆ ಗೊತ್ತಿಲ್ಲದೆ ಅಂದಾಗ್ಲೂ ಇದೇನಾಗುತ್ತೆ, ಬ್ಯಾಂಕರ್ಗೆ ಪ್ರೊಟೆಕ್ಷನ್ ಸಿಗುತ್ತೆ. ಇಲ್ಲಿ ಯಾವುದೇ ರೀತಿ ಫ್ರಾಡ್ ಆ್ಯಕ್ಟ್ ನಡೆದಿಲ್ಲ, ಯಾರೋ ಫ್ರಾಡ್ ಮಾಡಿದ್ದಾರೆ ಬಟ್ ಬ್ಯಾಂಕರ್ಗೆ ಅದು ಗೊತ್ತಾಗಿಲ್ಲ ಅಂಥ ಕೇಸಲ್ಲಿ ಇದು ಬ್ಯಾಂಕರ್ ವಿಲ್ ಬಿ ಪ್ರೊಟೆಕ್ಟೆಡ್. ಬಟ್ ಅದು ಪ್ರೂವ್ ಆದಾಗ ಹೂ ಹ್ಯಾಸ್ ಡನ್ ದ ಫ್ರಾಡ್ ಹಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್ ಆ್ಯಂಡ್ ಹಿ ವಿಲ್ ಬಿ ಟ್ರೀಟೆಡ್ ಆ್ಯಸ್ ಕ್ರಿಮಿನಲ್. ಆಯಿತಾ, ಕ್ರಿಮಿನಲ್ ಥರ ಅವ್ರನ್ನ IPC ಸೆಕ್ಷನ್ಸ್ ಪ್ರಕಾರ ಅವ್ರಿಗೆ ಜೈಲ್ಗೂ ಕಳಿಸ್ತಾರೆ. ಈ ಥರದೊಂದು ಆಬ್ಲಿಟರೇಷನ್ ಆಫ್ ಚೆಕ್ ಅಂದರೆ ಇರೇಸ್ ಇರ್ಬೋದು, ಆಲ್ಟ್ರೇಷನ್ ಆಫ್ ಚೆಕ್ ಈಸ್ ವೆರಿ ಡೇಂಜರಸ್.